ಕರ್ನಾಟಕವು ದಕ್ಷಿಣ ಭಾರತದಲ್ಲಿ ನೆಲೆಗೊಂಡಿರುವ ಒಂದು ಐತಿಹಾಸಿಕ ಹಾಗೂ ಸಾಂಸ್ಕೃತಿಕವಾಗಿ ಶ್ರೀಮಂತವಾದ ರಾಜ್ಯವಾಗಿದೆ. ಈ ರಾಜ್ಯವು ತನ್ನ ಭವ್ಯವಾದ ದೇವಾಲಯಗಳು, ನೈಸರ್ಗಿಕ ಸೌಂದರ್ಯ ಮತ್ತು ಶತಮಾನಗಳಷ್ಟು ಹಳೆಯ ಇತಿಹಾಸಕ್ಕೆ ಹೆಸರುವಾಸಿಯಾಗಿದೆ. ಆಧುನಿಕ ಸಾರಿಗೆ ವ್ಯವಸ್ಥೆಯ ಒಂದು ಪ್ರಮುಖ ಭಾಗವಾದ ರೈಲ್ವೆ ನಿಲ್ದಾಣಗಳು ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿವೆ. ಕರ್ನಾಟಕದಲ್ಲಿ ರೈಲ್ವೆ ವ್ಯವಸ್ಥೆಯು ಬ್ರಿಟಿಷರ ಕಾಲದಿಂದಲೂ ಇದ್ದು, ರಾಜ್ಯದ ಕೆಲವು ರೈಲ್ವೆ ನಿಲ್ದಾಣಗಳು ಶತಮಾನಕ್ಕಿಂತಲೂ ಹಳೆಯದಾಗಿವೆ. ರಾಜ್ಯದ 10 ಹಳೆಯ ರೈಲ್ವೆ ನಿಲ್ದಾಣಗಳ ಪಟ್ಟಿ ಇಲ್ಲಿದೆ ನಿಮಗಾಗಿ. ಬೆಂಗಳೂರು ಸಿಟಿ ರೈಲ್ವೆ ನಿಲ್ದಾಣ. ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಸ್ಥಾಪಿತವಾದ ಬೆಂಗಳೂರು ಸಿಟಿ ರೈಲ್ವೆ ನಿಲ್ದಾಣವು ರಾಜ್ಯದ ಅತ್ಯಂತ ಹಳೆಯ ಮತ್ತು ಪ್ರಮುಖ ರೈಲ್ವೆ ನಿಲ್ದಾಣಗಳಲ್ಲಿ ಒಂದಾಗಿದೆ. 1864ರಲ್ಲಿ ಬ್ರಿಟಿಷರಿಂದ ಸ್ಥಾಪಿತವಾದ ಈ ನಿಲ್ದಾಣವು ಮೈಸೂರು ಸಂಸ್ಥಾನವನ್ನು ದೇಶದ ಇತರ ಭಾಗಗಳೊಂದಿಗೆ ಸಂಪರ್ಕಿಸುವ ಉದ್ದೇಶದಿಂದ ನಿರ್ಮಾಣಗೊಂಡಿತ್ತು. ಇಂದು ಇದು ದಕ್ಷಿಣ ರೈಲ್ವೆ ವಲಯದ ಪ್ರಮುಖ ಕೇಂದ್ರವಾಗಿದ್ದು, ರಾಜ್ಯದ ಅತ್ಯಂತ ಜನನಿಬಿಡ ರೈಲ್ವೆ ನಿಲ್ದಾಣಗಳಲ್ಲಿ ಒಂದಾಗಿದೆ. ಮೈಸೂರು ಜಂಕ್ಷನ್ ರೈಲ್ವೆ ನಿಲ್ದಾಣ. ಮೈಸೂರು ಕರ್ನಾಟಕದ ಐತಿಹಾಸಿಕ ನಗರವಾಗಿದ್ದು, ಇಲ್ಲಿನ ರೈಲ್ವೆ ನಿಲ್ದಾಣವು 1870ರಲ್ಲಿ ಸ್ಥಾಪಿತವಾಯಿತು. ಮೈಸೂರು ಸಂಸ್ಥಾನದ ರಾಜರ ಕಾಲದಲ್ಲಿ ಈ ನಿಲ್ದಾಣವು ವಾಣಿಜ್ಯ ಮತ್ತು ಸಾರಿಗೆಯ ಪ್ರಮುಖ ಕೇಂದ್ರವಾಗಿತ್ತು. ಈ ನಿಲ್ದಾಣದ ವಾಸ್ತುಶಿಲ್ಪವು ಇಂದಿಗೂ ಗಮನ ಸೆಳೆಯುತ್ತೆ ಮತ್ತು ಇದು ದೇಶದ ಪ್ರಮುಖ ಪರಂಪರೆಯ ರೈಲ್ವೆ ನಿಲ್ದಾಣಗಳಲ್ಲಿ ಒಂದಾಗಿದೆ. ಹುಬ್ಬಳ್ಳಿ ಜಂಕ್ಷನ್ ರೈಲ್ವೆ ನಿಲ್ದಾಣ. ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣವು 1880ರಲ್ಲಿ ಸ್ಥಾಪಿತವಾಯಿತು ಮತ್ತು ಇದು ಉತ್ತರ ಕರ್ನಾಟಕದ ಪ್ರಮುಖ ರೈಲ್ವೆ ಕೇಂದ್ರವಾಗಿದೆ. ಬ್ರಿಟಿಷರ ಕಾಲದಲ್ಲಿ ಈ ನಿಲ್ದಾಣವು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಪರ್ಕದ ಒಂದು ಪ್ರಮುಖ ತಾಣವಾಗಿತ್ತು. ಇಂದು ಇದು ದಕ್ಷಿಣ ಪಶ್ಚಿಮ ರೈಲ್ವೆಯ ಪ್ರಧಾನ ಕಚೇರಿಯಾಗಿದ್ದು, ರಾಜ್ಯದ ಅತ್ಯಂತ ಮಹತ್ವದ ರೈಲ್ವೆ ಜಂಕ್ಷನ್ಗಳಲ್ಲಿ ಒಂದಾಗಿದೆ. ಮಂಗಳೂರು ಜಂಕ್ಷನ್ ರೈಲ್ವೆ ನಿಲ್ದಾಣ. ಕರಾವಳಿ ಕರ್ನಾಟಕದ ಪ್ರಮುಖ ಬಂದರು ನಗರವಾದ ಮಂಗಳೂರಿನ ರೈಲ್ವೆ ನಿಲ್ದಾಣವು 1907ರಲ್ಲಿ ಸ್ಥಾಪಿತವಾಯಿತು. ಈ ನಿಲ್ದಾಣವು ಕರಾವಳಿ ಪ್ರದೇಶವನ್ನು ಒಳನಾಡಿನೊಂದಿಗೆ ಸಂಪರ್ಕಿಸುವ ಪ್ರಮುಖ ರೈಲ್ವೆ ಕೇಂದ್ರವಾಗಿದೆ. ಬ್ರಿಟಿಷರ ಕಾಲದಲ್ಲಿ ಈ ನಿಲ್ದಾಣವು ವಾಣಿಜ್ಯ ಸರಕು ಸಾಗಣೆಗೆ ಮಹತ್ವದ ಪಾತ್ರವನ್ನು ವಹಿಸಿತ್ತು. ಧಾರವಾಡ ರೈಲ್ವೆ ನಿಲ್ದಾಣ. ಧಾರವಾಡ ರೈಲ್ವೆ ನಿಲ್ದಾಣವು 1890ರಲ್ಲಿ ಸ್ಥಾಪಿತವಾಯಿತು. ಇದು ಉತ್ತರ ಕರ್ನಾಟಕದ ಶೈಕ್ಷಣಿಕ ಮತ್ತು ವಾಣಿಜ್ಯ ಕೇಂದ್ರವಾದ ಧಾರವಾಡದ ಪ್ರಮುಖ ಸಾರಿಗೆ ಕೇಂದ್ರವಾಗಿದೆ. ಬ್ರಿಟಿಷರ ಕಾಲದಲ್ಲಿ ಈ ನಿಲ್ದಾಣವು ಹತ್ತಿಯಂತಹ ಕೃಷಿ ಉತ್ಪನ್ನಗಳ ಸಾಗಾಣಿಕೆಗೆ ಒಂದು ಪ್ರಮುಖ ತಾಣವಾಗಿತ್ತು. ಬೆಳಗಾವಿ ರೈಲ್ವೆ ನಿಲ್ದಾಣ. ಬೆಳಗಾವಿಯ ರೈಲ್ವೆ ನಿಲ್ದಾಣವು 1881ರಲ್ಲಿ ಸ್ಥಾಪಿತವಾಯಿತು. ಈ ನಿಲ್ದಾಣವು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವಿನ ಪ್ರಮುಖ ಸಂಪರ್ಕ ಕೊಂಡಿಯಾಗಿದೆ. ಬ್ರಿಟಿಷರ ಕಾಲದಲ್ಲಿ ಈ ನಿಲ್ದಾಣವು ಸೈನಿಕ ಚಲನವಲನಗಳಿಗೆ ಮತ್ತು ವಾಣಿಜ್ಯ ಸರಕು ಸಾಗಾಣಿಕೆಗೆ ಬಳಸಲಾಗ್ತಾ ಇತ್ತು. ಶಿವಮೊಗ್ಗ ರೈಲ್ವೆ ನಿಲ್ದಾಣ. ಮಲೆನಾಡಿನ ಹೃದಯ ಭಾಗದಲ್ಲಿರುವ ಶಿವಮೊಗ್ಗ ರೈಲ್ವೆ ನಿಲ್ದಾಣವು 1890ರಲ್ಲಿ ಸ್ಥಾಪಿತವಾಯಿತು. ಈ ನಿಲ್ದಾಣವು ಕೃಷಿ ಉತ್ಪನ್ನಗಳಾದ ಭತ್ತ, ಕಾಫಿ ಮತ್ತು ಮೆಣಸಿನ ಸಾಗಾಣಿಕೆಗೆ ಪ್ರಮುಖ ಕೇಂದ್ರವಾಗಿತ್ತು. ಇಂದಿಗೂ ಇದು ಮಲೆನಾಡು ಪ್ರದೇಶದ ಒಂದು ಮಹತ್ವದ ರೈಲ್ವೆ ನಿಲ್ದಾಣವಾಗಿದೆ. ದಾವಣಗೆರೆ ರೈಲ್ವೆ ನಿಲ್ದಾಣ. ದಾವಣಗೆರೆ ರೈಲ್ವೆ ನಿಲ್ದಾಣವು 1890ರಲ್ಲಿ ಸ್ಥಾಪಿತವಾಯಿತು. ಈ ನಿಲ್ದಾಣವು ಕರ್ನಾಟಕದ ಮಧ್ಯಭಾಗದಲ್ಲಿ ವಾಣಿಜ್ಯ ಮತ್ತು ಕೃಷಿ ಉತ್ಪನ್ನಗಳ ಸಾಗಾಣಿಕೆಗೆ ಪ್ರಮುಖ ಕೇಂದ್ರವಾಗಿದೆ. ಈ ನಿಲ್ದಾಣವು ದಕ್ಷಿಣ ಭಾರತದ ಇತರ ಭಾಗಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ. ಗದಗ ರೈಲ್ವೆ ನಿಲ್ದಾಣ. ಗದಗ ರೈಲ್ವೆ ನಿಲ್ದಾಣವು 1882ರಲ್ಲಿ ಸ್ಥಾಪಿತವಾಯಿತು. ಉತ್ತರ ಕರ್ನಾಟಕದ ಈ ನಿಲ್ದಾಣವು ಕೃಷಿ ಉತ್ಪನ್ನಗಳ ಸಾಗಾಣಿಕೆಗೆ ಮತ್ತು ಪ್ರಯಾಣಿಕರ ಸಾರಿಗೆಗೆ ಪ್ರಮುಖ ಕೇಂದ್ರವಾಗಿದೆ. ಇದು ಗದಗದ ಐತಿಹಾಸಿಕ ಮತ್ತು ವಾಣಿಜ್ಯ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸಿದೆ. ಹಾಸನ ರೈಲ್ವೆ ನಿಲ್ದಾಣ. ಹಾಸನ ರೈಲ್ವೆ ನಿಲ್ದಾಣವು 1918ರಲ್ಲಿ ಸ್ಥಾಪಿತವಾಯಿತು. ಈ ನಿಲ್ದಾಣವು ಕಾಫಿ, ಮೆಣಸು ಮತ್ತು ಇತರ ಕೃಷಿ ಉತ್ಪನ್ನಗಳ ಸಾಗಾಣಿಕೆಗೆ ಮಹತ್ವದ ಕೇಂದ್ರವಾಗಿದೆ. ಇದು ಮಲೆನಾಡು ಮತ್ತು ಕರಾವಳಿ ಕರ್ನಾಟಕದ ನಡುವಿನ ಸಂಪರ್ಕ ಕೊಂಡಿಯಾಗಿದೆ.
ಕರ್ನಾಟಕದ ಈ ಹಳೆಯ ರೈಲ್ವೆ ನಿಲ್ದಾಣಗಳು ಕೇವಲ ಸಾರಿಗೆ ಕೇಂದ್ರಗಳಾಗಿರದೆ ರಾಜ್ಯದ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ. ಬ್ರಿಟಿಷರ ಕಾಲದಲ್ಲಿ ಈ ನಿಲ್ದಾಣಗಳು ಕೃಷಿ ಉತ್ಪನ್ನಗಳ ಸಾಗಾಣಿಕೆ, ವಾಣಿಜ್ಯ ವಹಿವಾಟು ಮತ್ತು ಸೈನಿಕ ಚಲನವಲನಗಳಿಗೆ ಬಳಸಲಾಗ್ತಾ ಇತ್ತು. ಇಂದು ಈ ನಿಲ್ದಾಣಗಳು ಆಧುನಿಕ ಸೌಕರ್ಯಗಳೊಂದಿಗೆ ರಾಜ್ಯದ ಪ್ರಮುಖ ಸಾರಿಗೆ ಕೇಂದ್ರಗಳಾಗಿವೆ. ಈ ರೈಲ್ವೆ ನಿಲ್ದಾಣಗಳು ಕೆಲವು ಆಧುನಿಕ ಸೌಕರ್ಯಗಳೊಂದಿಗೆ ನವೀಕರಣಗೊಂಡಿವೆ, ಆದರೆ ಅವುಗಳ ಐತಿಹಾಸಿಕ ಮಹತ್ವವನ್ನು ಕಾಪಾಡಿಕೊಳ್ಳಲಾಗಿದೆ. ಉದಾಹರಣೆಗೆ ಮೈಸೂರು ಮತ್ತು ಬೆಂಗಳೂರು ಸಿಟಿ ರೈಲ್ವೆ ನಿಲ್ದಾಣಗಳು ತಮ್ಮ ಹಳೆಯ ವಾಸ್ತುಶಿಲ್ಪವನ್ನು ಉಳಿಸಿಕೊಂಡಿವೆ ಮತ್ತು ಪರಂಪರೆಯ ತಾಣಗಳಾಗಿವೆ. ಈ ರೈಲ್ವೆ ನಿಲ್ದಾಣಗಳು ರಾಜ್ಯದ ಇತಿಹಾಸ ಮತ್ತು ಅಭಿವೃದ್ಧಿಯ ಒಂದು ಪ್ರಮುಖ ಭಾಗವಾಗಿವೆ. ಈ ನಿಲ್ದಾಣಗಳು ಕರ್ನಾಟಕವನ್ನು ದೇಶದ ಇತರ ಭಾಗಗಳೊಂದಿಗೆ ಸಂಪರ್ಕಿಸುವ ಮೂಲಕ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಕಾರಣವಾಗಿವೆ. ಈ ರೈಲ್ವೆ ನಿಲ್ದಾಣಗಳ ಐತಿಹಾಸಿಕ ಮಹತ್ವವನ್ನು ಮುಂದಿನ ಪೀಳಿಗೆಗೆ ರವಾನಿಸಲು ಸಂರಕ್ಷಣೆ ಮತ್ತು ಆಧುನೀಕರಣದ ಸಮತೋಲನ ಅಗತ್ಯವಾಗಿದೆ.